ನಮಸ್ತೆ ಸ್ನೇಹಿತರೆ, ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬ ಯಾವ ದಿನ ಬಂದಿದೆ, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಮತ್ತು ನಿಮಗೆ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಮತ್ತು ಯಾವ ಸಮಯ ಸಿಗುತ್ತೆ ಪೂಜೆ ಮಾಡೋಕ್ಕೆ, ಆಮೇಲೆ ಯಾವ ಬಣ್ಣದ ಸೀರೆಯನ್ನು ದೇವಿಗೆ ಉಡಿಸುವಂಥದ್ದು, ಆಮೇಲೆ ಯಾವ ಮಂತ್ರವನ್ನು ಪಠಣೆ ಮಾಡಬೇಕು ಅವತ್ತಿನ ದಿನ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಬನ್ನಿ ನೋಡೋಣ. ಇವಾಗ ಕೆಲವರಿಗೆ ತುಂಬ ಗೊಂದಲ ಇದೆ. ಆಗಸ್ಟ್ 21 ಏನು ಆಗಸ್ಟ್ 28 ಪಂಚಾಂಗದ ಪ್ರಕಾರ, ಕ್ಯಾಲೆಂಡ್ರಲ್ಲಿ ಹೇಳಿರೋ ಪ್ರಕಾರ ಆಗಸ್ಟ್ 21 ಹುಣ್ಣಿಮೆ ಆದ ನೆಕ್ಸ್ಟ್ ಬರುವಂತಹ ಶುಕ್ರವಾರವನ್ನು ವರಮಹಾಲಕ್ಷ್ಮಿ ಹಬ್ಬ ಆಗಿ ಪರಿಗಣನೆ ತಗೊಳ್ಬೇಕಾಗತ್ತೆ. ಆದ ಕಾರಣ ಯಾವುದೇ ಸಂದೇಹವಿಲ್ಲದೆ ಆಗಸ್ಟ್ 21 ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕಾಗುತ್ತೆ. ನಮಗೆ ಆಗಸ್ಟ್ 21 ಮಾಡೋಕ್ಕಾಗಿಲ್ಲ, ಕೆಲವು ಸಮಸ್ಯೆಗಳಿವೆ, ಹೆಣ್ಣುಮಕ್ಕಳ ಸಮಸ್ಯೆ ಇದೆ ಅಂದರೆ ಆಗಸ್ಟ್ 28 ಮಾಡಬಹುದು. ಅವತ್ತು ಹುಣ್ಣಿಮೆನೂ ಬಂದಿದೆ, ಆದರೂ ಮಾಡಬಹುದು. ಶುಕ್ರವಾರ ಇರುತ್ತೆ, ಶ್ರಾವಣನೂ ಇರುತ್ತೆ. ಆದರೆ ಆಗಸ್ಟ್ 21 ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಬಂದಿದೆ. ಈಗ ಯಾವ ಸಮಯದಲ್ಲಿ ದೇವಿಯನ್ನು ಪೂಜೆ ಮಾಡೋದು, ಲಕ್ಷ್ಮಿಯನ್ನು ಪೂಜೆ ಮಾಡೋದು ಅಂತ ನೋಡೋದಾದರೆ, ರಾತ್ರಿ ಎಲ್ಲ ಡೆಕೋರೇಷನ್ ಮಾಡಿರ್ತೀರ. ಆದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಮುಹೂರ್ತ ಇದೆ, ಅದರಲ್ಲಿ ಮಾಡಿದರೆ ತುಂಬ ಶ್ರೇಷ್ಠ. ಅದಾದಮೇಲೆ ಸಿಂಹ ಲಗ್ನ ಬೆಳಗ್ಗೆ 6:23 7:48 ಬೆಳಗ್ಗೆ ಈ ಲಗ್ನದಲ್ಲಿ ಪೂಜೆ ಮಾಡಿದ್ರೆ ತುಂಬ ಶುಭಕರ. ಅದು ಬಿಟ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತೀವಿ ಅಂತಂದರೆ ಅದೂ ತುಂಬ ಶುಭಕರ ಆಗುತ್ತೆ. ಆದರೆ ಎಲ್ಲ ಅಡುಗೆ ಎಲ್ಲ ಆಗಿದ್ದರೆ, ನಿಮ್ಮ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದ್ದರೆ ಬೆಳಗ್ಗೆ ಸಿಂಹ ಲಗ್ನ 6:23 7:48 ಈ ಸಮಯದಲ್ಲಿ ಮಾಡಬಹುದು. ಇಲ್ಲ ನಮಗೆ ಬೆಳಗ್ಗೆ ಇನ್ನೂ ಕೆಲಸ ಇದೆ, ಇನ್ನೂ ಪೂಜೆ ತಯಾರಿ ನಡೆದಿದೆ ಅನ್ನೋದಾದರೆ ವೃಶ್ಚಿಕ ಲಗ್ನ ಬರುತ್ತೆ. ಮಧ್ಯಾಹ್ನ 12:06 ಶುರುವಾಗುತ್ತೆ. ಅದು 2:20 ಇರುತ್ತೆ ಮಧ್ಯಾಹ್ನ. ಆ ಸಮಯದಲ್ಲೂ ಬೇಕಾದರೂ ದೇವಿಗೆ ಪೂಜೆಯನ್ನು ಮಾಡುವಂತಹದ್ದು. ಇದೆರಡೂ ಆಗಿಲ್ಲ, ನಮಗೆ ವರ್ಕಿಂಗ್ ಇದ್ದೀವಿ, ನಾವು ಆಫೀಸಿಗೆ ಹೋಗ್ತಾ ಇದ್ದೀವಿ ಅನ್ನೋರು ಸಂಜೆ ಬಂದ್ಬಿಟ್ಟು ಕುಂಭ ಲಗ್ನ ಬರುತ್ತೆ. ಅಲ್ಲಿ 6:16 7:52 ಸಂಜೆ ನೀವು ಬೇಕಾದರೆ ಗೋಧೂಳಿ ಲಗ್ನದಲ್ಲಿ ನೀವು ಪೂಜೆಯನ್ನು ಮಾಡಬಹುದು. ಲಕ್ಷ್ಮಿಯನ್ನು ಸಾಯಂಕಾಲ ಕರೆದುಬಿಟ್ಟು ಪೂಜೆಯನ್ನು ಮಾಡಬಹುದು. ಇದು ಆಗಿಲ್ಲ ಅಂದರೆ ರಾತ್ರಿ ವೃಷಭ ಲಗ್ನ ಬರುತ್ತೆ. 11:10 11:10 ಶುರುವಾಗುತ್ತೆ. ಈ ಲಗ್ನದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಬಹುದು. ನಾನು ಹೇಳೋ ಪ್ರಕಾರ ಬ್ರಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ, ಅದಾಗಿಲ್ಲ ಅಂದರೆ ಬೆಳಗ್ಗೆ ಕೊಟ್ಟಿದ್ದೀನಲ್ಲ ಸಿಂಹ ಲಗ್ನದಲ್ಲಿ 6 ಗಂಟೆ, ಆದಷ್ಟು 8 ಗಂಟೆ 9 ಗಂಟೆ ಒಳಗೆ ಪೂಜೆಯನ್ನು ಮುಗಿಸಿ. ಆಮೇಲೆ ಇಲ್ಲ ನಮ್ಗೆ ಬೆಳಗ್ಗೆ ವರ್ಕಿಂಗ್ ಇದ್ದರೆ ರಾತ್ರಿ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ ಪೂಜೆಯನ್ನು ಮಾಡುವಂಥದ್ದು ತುಂಬ ಶುಭಕರ. ಈಗ ತಾಯಿಗೆ ಸೀರೆ ಕಲರ್ ಬಂದ್ಬಿಟ್ಟು ಹಸಿರು. ಈ ವರ್ಷ ಹಸಿರು ಬಂದಿದೆ. ನೀವು ಹಸಿರು ಕಲರು ಯಾವ ಹಸಿರಾದರೂ ಪರವಾಗಿಲ್ಲ, ಅದನ್ನು ದೇವಿಗೆ ಅರ್ಪಣೆಯನ್ನು ಉಡಿಸುವಂಥದ್ದು. ಆಮೇಲೆ ಅಷ್ಟೋತ್ತರಗಳನ್ನು ಹೇಳುವಂತಹದ್ದು, ಲಕ್ಷ್ಮಿ ಅಷ್ಟೋತ್ತರ ಬರುತ್ತೆ, ಈ ನಾಮಾವಳಿಗಳು ಹೇಳುವಂಥದ್ದು, ಮಂತ್ರಗಳನ್ನು ಹೇಳುವಂಥದ್ದು ಈ ವರ್ಷ ಬಂದಿದೆ. ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ತಾಯಿನ ಮನೆಗೆ ಬರಮಾಡಿಕೊಂಡು ಪೂಜೆಯನ್ನು ಮಾಡುವಂಥದ್ದು. ಇದಾಗಿತ್ತು ಲಕ್ಷ್ಮೀ ದೇವಿಯ ಕುರಿತಾದ ವಿಡಿಯೋ. ಮತ್ತು ಮುಂಬರುವ ವಿಡಿಯೋಗಳಲ್ಲಿ ಇನ್ನಷ್ಟು ಮಾಹಿತಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಕೊಡ್ತಾ ಹೋಗ್ತೇನೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.